ನೋಡ್ಕೊಳ್ಳಿ ಕ್ವಶನ್ ಸಾಲ್ವ್ ಯೂಸಿಂಗ್ Z ಟ್ರಾನ್ಸ್ಫಾರ್ಮ್ yn plus 2 minus 4yn is equal to 0 with y0 is 0 y1 is 2. ನೋಡಿ yn plus 2 minus 4yn is equal to 0. Z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಬೇಕು. Z ಟ್ರಾನ್ಸ್ಫಾರ್ಮ್ ಆಫ್ yn plus 2 minus 4 times Z ಟ್ರಾನ್ಸ್ಫಾರ್ಮ್ ಆಫ್ yn is equal to 0. ಇಲ್ಲಿ Z ಟ್ರಾನ್ಸ್ಫಾರ್ಮ್ yn plus 2 ಗೆ ಫಾರ್ಮುಲಾ ಬಂದು z ಸ್ಕ್ವೇರ್ ಇಂಟು y ಬಾರ್ ಆಫ್ z ಮೈನಸ್ y0 ಮೈನಸ್ y1 z ಪವರ್ ಮೈನಸ್ 1 ಮೈನಸ್ 4 ಟೈಮ್ಸ್ Z ಟ್ರಾನ್ಸ್ಫಾರ್ಮ್ yn ಅಂದರೆ y ಬಾರ್ ಆಫ್ z is equal to 0. ಇಲ್ಲಿ z ಸ್ಕ್ವೇರ್ ಇಂಟು y ಬಾರ್ ಆಫ್ z ಹಂಗೆ ಇರಲಿ, y0 ಅಂದರೆ 0, y1 ಇಂಟು z y1 ಅಂದರೆ 2 ಮೈನಸ್ 4 ಇಂಟು y ಬಾರ್ ಆಫ್ z ಇಸ್ ಈಕ್ವಲ್ ಟು 0. ಈಗೇನಾಗುತ್ತೆ z ಸ್ಕ್ವೇರ್ y ಬಾರ್ ಆಫ್ z ಪ್ಲಸ್ ಇಂಟು ಮೈನಸ್ ಮೈನಸ್ z ಸ್ಕ್ವೇರ್ ಈ 2 ಹಂಗೆ ಇರಲಿ, z ಸ್ಕ್ವೇರ್ ಇಂಟು z ಪವರ್ ಮೈನಸ್ 1 ಅಂದರೆ z ಪವರ್ ಮೈನಸ್ 1 ಅಂದರೆ 1/z ಇದ್ದಂಗೆ, z ಸ್ಕ್ವೇರ್ ಇಂಟು 1/z ಅಂದರೆ ಬರೀ z ಉಳಿಯುತ್ತೆ, ಮೈನಸ್ 4 y ಬಾರ್ ಆಫ್ z ಈಸ್ ಈಕ್ವಲ್ ಟು 0. ಈಗ ನೋಡಿ ಇಲ್ಲಿ y ಬಾರ್ ಆಫ್ z ನ ಕಾಮನ್ ತಗೊಂಡ್ರೆ ಉಳಿಯೋದು z ಸ್ಕ್ವೇರ್, ಇಲ್ಲಿ ಮೈನಸ್ 4, ಇಲ್ಲಿ y ಬಾರ್ ಆಫ್ z ಹಂಗೆ ಇರಲಿ, ಮೈನಸ್ 2z ಈ ಕಡೆ ಬಂದರೆ ಪ್ಲಸ್ 2z ಆಗುತ್ತೆ. ನೋಡಿ z ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ತೆಗೆ 2 ಸ್ಕ್ವೇರ್ ಅಂತ ಬೇಕಾದರೆ ಬರ್ಕೋಬೋದು, y ಬಾರ್ ಆಫ್ z ಈಸ್ ಈಕ್ವಲ್ ಟು 2z. ಇಲ್ಲಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಪ್ಲಸ್ b ಅಂದರೆ z ಪ್ಲಸ್ 2, a ಮೈನಸ್ b ಅಂದರೆ z ಮೈನಸ್ 2, y ಬಾರ್ ಆಫ್ z ಈಸ್ ಈಕ್ವಲ್ ಟು 2z ಆಗುತ್ತೆ. ದೇರ್ ಫೋರ್ y ಬಾರ್ ಆಫ್ z ಈಗ ಫೈನಲ್ ಬಂದೇನು 2z/z ಪ್ಲಸ್ 2 ಇಂಟು z ಮೈನಸ್ 2 ಆಗುತ್ತೆ. ಈಗ ಇನ್ವರ್ಸ್ Z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ ಇದನ್ನ ಸಾಲ್ವ್ ಮಾಡಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ವಿ ಹಾವ್ ಅಂತ ಇದು ಬರ್ಕೋಬೇಕು. ಟೂ z ಬೈ z ಪ್ಲಸ್ 2 ಆಮೇಲೆ z ಮೈನಸ್ 2 ಈಸ್ ಈಕ್ವಲ್ ಟು ಈ ಕಡೆ z ಪ್ಲಸ್ 2 ಇರಲಿ, ಪ್ಲಸ್ ಈ ಕಡೆ z ಮೈನಸ್ 2 ಇರಲಿ, ಇಲ್ಲಿ z ಇಲ್ಲೂ z ಹಾಕ್ಕೊಳ್ಳಿ. z ನೋಡಿ ಹೋಲ್ ಸ್ಕ್ವೇರ್ ಇಲ್ಲ ಅಂದರೆ ಬರೀ z ಬರಿಬೇಕು ಮೇಲ್ಗಡೆ, ಇಲ್ಲಿ a ಇಲ್ಲಿ b ಹಾಕಿ, ಇಲ್ಲಿ ಅದೇ z ಮೈನಸ್ 2 ಹೋಲ್ ಸ್ಕ್ವೇರ್ ಇದ್ದರೆ k z ಬರಿಬೇಕಾದ. ಈಗೇನು ಮಾಡಬೇಕು, ಮಲ್ಟಿಪ್ಲೈ ಬೈ z ಪ್ಲಸ್ 2 ಇಂಟು z ಮೈನಸ್ 2 ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 2z ಈಸ್ ಈಕ್ವಲ್ ಟು az ಇಂಟು z ಪ್ಲಸ್ 2 ಹೋದರೆ z ಮೈನಸ್ 2 ಉಳಿಯುತ್ತೆ, ಪ್ಲಸ್ bz ಇಂಟು z ಮೈನಸ್ 2 ಹೋದರೆ z ಪ್ಲಸ್ 2 ಉಳಿಯುತ್ತೆ. ಈಗೇನು ಮಾಡಬೇಕು, ಫಸ್ಟು z ಈಸ್ ಈಕ್ವಲ್ ಟು ಮೈನಸ್ 2 ತೊಗೋಬೇಕು. z ಈಸ್ ಈಕ್ವಲ್ ಟು ಮೈನಸ್ 2 ತೊಗೊಂಡ್ರೆ ಫಸ್ಟು 2 ಇಂಟು ಮೈನಸ್ 2 ಆಮೇಲೆ z ಜಾಗದಲ್ಲಿ ಮೈನಸ್ 2 ಪ್ಲಸ್ 0. ಸಾರಿ, ಪುಟ್ z ಈಸ್ ಈಕ್ವಲ್ ಟು ಮೈನಸ್ 2 ತಗೊಳ್ಳಿ. 2 ಇಂಟು ಮೈನಸ್ 2 ಈಸ್ ಈಕ್ವಲ್ ಟು a ಇಂಟು ಮೈನಸ್ 2 ಆಮೇಲೆ ಮೈನಸ್ 2 ಪ್ಲಸ್ ಇದು 0 ಆಗುತ್ತೆ. ದೇರ್ ಫೋರ್ a ಸಿಗುತ್ತೆ ನಿಮಗೆ. ನನಗೆ ಕ್ಯಾಲ್ಸಿಲ್ ಹೊಡೆಯೋದು ಯಾವ ಥರ ಅಂದರೆ 2 ಇಂಟು ಮೈನಸ್ 2 ಆಲ್ಫಾ ಕ್ಯಾಲ್ಕುಲೇಟ್, a ಬದಲು x ಹಾಕ್ಕೊಳ್ಳಿ, ಆಲ್ಫಾ a ಓಪನ್ ಬ್ರ್ಯಾಕೆಟ್ ಮೈನಸ್ 2 ಆಮೇಲೆ ಮೈನಸ್ 2 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್, ಮತ್ತು ಶಿಫ್ಟ್ ಕ್ಯಾಲ್ಕುಲೇಟ್ ಎಸ್ ಡಿ ಹೊಡೆದ್ರೆ ಮೈನಸ್ 1/2 ಬರುತ್ತೆ. ಈಗ ಪುಟ್ ಈಗ z ಈಸ್ ಈಕ್ವಲ್ ಟು 2 ಆಗಬೇಕು, ಸಚ್ ದಟ್ ನೋಡಿ 2 ಇಂಟು 2 ಇರುತ್ತೆ,
2 ಹಾಕಿದ್ರೆ ಇದು 0 ಆಗುತ್ತೆ. ಇಲ್ಲಿ b ಇಂಟು 2 ಇಂಟು 2 ಪ್ಲಸ್ 2. therefore b is equal ಅಂದರೆ ಇಲ್ಲಿ ನೋಡಿ 2 ಇಂಟು 2 ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ x ಇಂಟು 2 ಇಂಟು 2 ಪ್ಲಸ್ 2. ಅಂದರೆ ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಹೊಡೆದ್ರೆ ಶಿಫ್ಟ್ ಕ್ಯಾಲ್ಕುಲೇಟ್ ಎಷ್ಟು ಹೊಡೆದ್ರೆ 1/2. b is 1/2. ಇದೆರಡನ್ನೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2z by z ಪ್ಲಸ್ 2 z ಮೈನಸ್ 2 ಈಕ್ವಲ್ ಟು a ಅಂದರೆ ಇಲ್ಲಿ ಮೈನಸ್ 1/2 z by z ಪ್ಲಸ್ 2 ಪ್ಲಸ್ b ಅಂದರೆ 1/2 z by z ಮೈನಸ್ 2. ನೋಡಿ ಇದ್ರ ಬದಲು y ಬಾರ್ ಆಫ್ z ಅಂತ ಬರ್ಕೋಬೇಕು. y bar of z is equal to minus 1/2 z by z plus 2 plus 1/2 z by z minus 2. ಈಗ ಇನ್ವರ್ಸ್ ಅಪ್ಲೈ ಮಾಡಬೇಕು. ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ y bar of z is equal to minus 1/2 z inverse transform of z by z plus 2 plus 1/2 z inverse transform of z by z minus 2. ಈಗ ನೋಡಿ ಇದಕ್ಕೆ yn ಅಂತ ಬರ್ಕೋಬೇಕು. ಮೈನಸ್ 1/2 ಕಾನ್ಸ್ಟೆಂಟ್. ನೋಡಿ z by z ಮೈನಸ್ k ಅಂದರೆ k ಪವರ್ n. k ಅಂದರೆ ಮೈನಸ್ 2 ಇದ್ದಂಗೆ ಇಲ್ಲಿ ಮೈನಸ್ 2 ಪವರ್ n ಪ್ಲಸ್ 1/2 ಹಂಗೆ ಇರಲಿ. z ಇನ್ವರ್ಸ್ ಆಫ್ z ಮೈನಸ್ k ಅಂದರೆ k ಪವರ್ n. k ಅಂದರೆ ಇಲ್ಲಿ 2 ಪವರ್ n. k ಅಂದರೆ ಇಲ್ಲಿ 2 ಆಗುತ್ತೆ, ಅದಕ್ಕೆ 2 ಪವರ್ n. ಇದೇ ಫೈನಲ್ ಆನ್ಸರು. ನಾವು ಕಟ್ಕೊಳ್ಳಿ. z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ y ಬಾರ್ ಆಫ್ z ಅಂದರೆ ಏನು y ಅನ್ನು. z ಇನ್ವರ್ಸ್ ಫ್ರಮ್ z ಬೈ z ಮೈನಸ್ k ಅಂದರೆ k ಪವರ್ n. k ಅಂದರೆ ಪ್ಲಸ್ 2 ಇದ್ದರೆ ಮೈನಸ್ 2 ಪವರ್ n, ಮೈನಸ್ 2 ಇದ್ದರೆ ಪ್ಲಸ್ 2 ಪವರ್ n. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.